ಹೀಗೆಲ್ಲ ಕೆಲವ್ರಿಗೆ ಅನಿಸಿಕೆ ನಮ್ಮನ್ನು ಮಾತಾಡ್ಸೋಣ, ತಪ್ಪೇನು ಅದರಲ್ಲಿ, ತಪ್ಪೇನು ಅಲ್ವರ? ಆ ರೀತಿಯಾಗಿ ನಮ್ಮ ಒಂದು ಸ್ವಭಾವದ ಮೇಲೆ ಆಧಾರಿತವಾಗಿರುತ್ತೆ. ಅವ್ರಿಗೊಂದು ಪ್ರೋತ್ಸಾಹ ಆಗುತ್ತೆ, ಉತ್ಸಾಹ, ಪ್ರೋತ್ಸಾಹ ಏನೋ ಪಡೆಯಪ್ಪ ಅಂತ ಹೇಳ್ತಾ ಇದರಿಂದ ಆದರೂ ಸ್ವಲ್ಪ ನಿಧಾನಾಗಿ ಹೋಗಿ. ಹಿಂದೆ ಎಲ್ಲ ಅದಿರಲಿಲ್ಲ ಅಂತ ಒಂದು ಹೇಳ್ತಾ ಇದ್ರು. ಇಲ್ಲಿ ಏನು ಮಾಡೋಕ್ಕಾಗದೆ, ಅದೊಂದು ಸಮಯ ಅನ್ಕೊಂಡು ನಾವು ಸುಮ್ಮನಾಗ್ಬಿಡೋದು. ಅದೊಂದು ಸಮಯ ಮುಗೀತು. ಈಗ ನಾವು ಬದಲಾವಣೆ ಆಗೋಣ. ಅದಕ್ಕೆ ಹೇಳ್ತಾರೆ, ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ, ಪ್ರೇಮ ಎಂಬ ಎರಡಕ್ಷರದ ಅರ್ಥವನ್ನು ಅರಿತು ಆಚರಣೆಯಲ್ಲಿ ರೂಢಿಸಿಕೊಳ್ಳುವವನೇ ಪಂಡಿತ. ಆಚರಣೆ, ಪ್ರೇಮದ ಅರ್ಥ ತಿಳ್ಕೊಂಡು ಆಚರಣೆಯಲ್ಲಿ ತೆಗೆದುಕೊಳ್ಳೋದು, ಬಂದಂಥವ್ರನ್ನ ಮಾತನಾಡ್ಸೋದು ಎಲ್ಲ ಮಡಿಕೋಬೇಕು. ಈ ದಿಢೀರಂತ ಒಬ್ರು ಬಂದ್ಬಿಟ್ರೆ, ಒಬ್ಬರು ಸಾಧುಗಳು ಕಾವಿ ಬಟ್ಟೆಯವರು, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ, ಬಂದರು, ಕುಳಿತುಕೊಂಡ್ರು. ನಾನು ಒಂದೆರಡು ಮಾತಾಡಬೇಕು ಅಂದರು, ಮಾತಾಡೋಕ್ಕೂ ಕೊಟ್ವಿ. ಆಗ ನಾನೇನು ಮಾಡಿದೆ ನೋಡಿ, ಅವ್ರು ಹೊಸಬ್ರು ಬಂದವ್ರೆ, ಒಂದು ಹಾರ ಕಟ್ಟಿರೋ ಹಾರ ಹಾಕಿ ಅವ್ರಿಗೂ ಏನು ಹೋಗ್ಬಿಡುತ್ತೆ ಗಂಟು ಹಾಕಿಸ್ದೆ. ಹೇಳಿದ್ರು ಪಕ್ಕದಲ್ಲಿದ್ದಾವೆ ಪ್ರೊಫೆಸರ್, ಅವ್ರು ಹೇಳಿದ್ರು, ಅವ್ರು ಬರ್ತಾ ಇರ್ತಾರೆ, ಒಳ್ಳೆ ಕೆಲಸ ಸರ್ ಇದು. ನಾವು ಅವ್ರನ್ನ ನಿಕೃಷ್ಟವಾಗಿ ನೋಡ್ಬಾರ್ದು. ಹೋದ್ರು, ಏನೋ ಹೇಳಿದ್ರು, ಹೋದ್ರು, ಅಷ್ಟೇ. ಏನು ಖರ್ಚಾಯ್ತು ನಮ್ಮದು? ಏನು ಖರ್ಚಾಗಿಲ್ಲ. ಅವರು ಒಂದು 10 ಜಾಗದಲ್ಲಿ ಹೋದಾಗೆಲ್ಲ ನಾನು ಇಂಥ ಜಾಗದಾಗೆ ಒಳ್ಳೆ ಗೌರವ ಕೊಟ್ಟರು. ನಾವೇ ಗೌರವ ತಗೊಳ್ಬಾರ್ದು. ಅವ್ರನ್ನೂ ಸಹ ಇದನ್ನೇ ಹೇಳಿದ ಅಭಿಲಾಷ್ ಸಾಹೇಬ್. ಅವರು ಹೇಳ್ತಾನೆ, ನಮ್ಮ ಅವ್ರು ಹೇಳ್ದಂಗೆ 10 ಜನಕ್ಕೆ ಖಂಡಿತ ಕಬೀರ್ ಅಂತ ಅಂದ್ಬಿಟ್ಟು ಒಂದು ಪದ ಆದರೂ ಬಳಕೆ ಮಾಡ್ತಾರೆ. ಖಂಡಿತ ನಮಗೂ ಹಾರ ಕೊಟ್ರು, ಏನೋ ನಮಗೂ ಹಾರ ಅನ್ನೋದಕ್ಕಿಂತ ಮರ್ಯಾದೆ ಕೊಟ್ಟರು, ಗೌರವ ಕೊಟ್ಟರು, ಭಾವನೆ ಬರುತ್ತೆ. ಹಾಗಾಗಿ ಆ ಒಂದು ಸಂದರ್ಭನ ನಾವು ಉಪಯೋಗಿಸ್ಕೊಂಡು ನಾವು ವ್ಯಕ್ತಪಡಿಸ್ಬೇಕು, ತಿಳಿಸ್ಬೇಕು. ಸಮಾನರು ಎಲ್ಲರೂ ಸಹ ಜ್ಞಾನಕ್ಕೆ ಅನ್ನೋದು, ಎಲ್ಲರೂ ಜ್ಞಾನಕ್ಕೆ ಸಮಾನರು. ವಿಶೇಷ ಸಂದರ್ಭಗಳಲ್ಲಿ ನಾವೆಲ್ಲರಿಗೂ ಇದು ಮಾಡ್ತೀವಿ, ಮಾತನಾಡ್ಕೊಂಡು ಎಲ್ಲರಿಗೂ ಒಂದು ಗೌರವ ಕೊಡತಕ್ಕಂಥದ್ದು ರೀತಿ ಎಲ್ಲ ಮಾಡ್ಕೊಂಡಿದ್ದೀವಿ. ಹಾಗಾಗಿ ವಿಚಾರಕ್ಕೆ ಬರೋಣ. ಆತ್ಮಕಲ್ಯಾಣ